ರೈತರಿಗೆ ಸಹಾಯ ಮಾಡೋ ಕೆಲಸ ಅವ್ರು ಮಾಡಿದ್ರೆ ಬಹಳ ಸೀನಿಯರ್ ಲೀಡರ್ ಪಕ್ಷ ಅವ್ರನ್ನ ಗುರುತಿಸಿದೆ ಅನ್ನೋದೇ ಅವ್ರು ಒಳ್ಳೇದಾಗ್ಲಿ ಅಂತ ಅನಿಸ್ತದೆ ಸರ್. ಸರ್, ಈಗ ಬಿ ನಾಗೇಂದ್ರ ಅವರು ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಅವರು ರಾಜ್ಯಾಧ್ಯಕ್ಷ ಧರಣಿ ಕೈಗೊಂಡಿದ್ದಾರೆ. ಈಗ ಬಿ ನಾಗೇಂದ್ರಣ್ಣ ಒಂದು ST ಸಮುದಾಯ ಬಿಜೆಪಿ ಅವ್ರಿಗೆ ST ಸಮುದಾಯನ ಕಂಡು SIT ಫಾರ್ಮ್ ಮಾಡಿದ್ರು. ನಮ್ಮ ರಾಜ್ಯದ ಪೊಲೀಸ್ ನೇತೃತ್ವದ SIT ಫಾರ್ಮ್ ಮಾಡಿದ್ರು. SIT ನಾಗೇಂದ್ರಣ್ಣನ್ಗೆ ಕ್ಲೀನ್ ಚಿಟ್ ಕೊಟ್ಟಿದೆ. ಹಂಗಾದ್ರೆ ನಮ್ಮ ರಾಜ್ಯದ ಪೊಲೀಸರ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ. ಕ್ಲೀನ್ ಚಿಟ್ ಕೊಟ್ಟಿದೆ, ಆದ್ರೂ ಇವ್ರು ಡಿಸ್ಟರ್ಬ್ ಮಾಡ್ಬೇಕು ಅಂತ ಲಾಸ್ಟ್ ಟೈಮ್ ಇವ್ರು ಹೋರಾಟ ಮಾಡೋದು ಅಂತ ರಾಜೀನಾಮೆ ತಗೊಂಡಿದ್ವಿ. ಅವ್ರು ಕ್ಲೀನ್ ಚಿಟ್ ಕೊಟ್ಮೇಲೆ ನಾವು ಮತ್ತೆ ಅವ್ರನ್ನ ನಾಗೇಂದ್ರಣ್ಣನ್ ಕೊಟ್ಟಿರೋದು. ನಾಗೇಂದ್ರಣ್ಣ ಏನು ತಪ್ಪು ಮಾಡಿಲ್ಲ. ಕ್ಲೀನ್ ಚಿಟ್ ಕೊಟ್ಮೇಲೆ ಬಿಜೆಪಿ ಅವ್ರು ಯಾರು ಕೇಳಕ್ಕೆ? ನಾಳೆ ಫ್ಯೂಚರ್ ಅಲ್ಲಿ ಕೋರ್ಟ್ ಏನಾದ್ರು ಅವ್ರನ್ನ ತಪ್ಪಿತಸ್ತು ಅಂತಂದ್ರೆ ಅವತ್ ನೋಡೋಣ. ಯಾವುದೇ ಕಾರಣಕ್ಕೆ ನಾಗೇಂದ್ರಣ್ಣ ರಾಜೀನಾಮೆ ಕೊಡಬಾರ್ದು, ನಾವು ಕೊಡಕ್ಕೂ ಬಿಡಲ್ಲ. ಇವತ್ತು ರಾಜ್ಯದಲ್ಲಿ ತೀರೋ ಬರಗಾಲ ಇದೆ. ಬರಗಾಲಕ್ಕೆ ಚರ್ಚೆ ಮಾಡೋದ್ರ ಬದಲು ನಾಗೇಂದ್ರ ವಿಚಾರಣೆ ಇಟ್ಕೊಂಡು ಅಧಿವೇಶನದಲ್ಲಿ ಕಾಲಹರಣ ಆಗ್ತಿದೆ. ನಮ್ಮ ಅಶೋಕ್ ಅಣ್ಣನ್ಗೆ, ಅಶ್ವಥ್ ನಾರಾಯಣ ಅವ್ರಿಗೆ ಈ ವಿಚಾರ ಮನವರಿಕೆ ಮಾಡ್ಕೊಡ್ಬೇಕು. ಅಶೋಕ್ ಅಣ್ಣ, ಅಶ್ವಥ್ ನಾರಾಯಣ, ಸುನೀಲ್ ಅಣ್ಣ, ದಯವಿಟ್ಟು ಬರಗಾಲದ ಬಗ್ಗೆ ಚರ್ಚೆ ಮಾಡಿ. ಈಗ ಮೊನ್ನೆ ಹೋರಾಟ ಮಾಡಿದಿರ್ತಾನೆ, ನೀವು ಎಷ್ಟು ಹೋರಾಟ ಮಾಡಿದ್ರು ನಾವು ರಾಜೀನಾಮೆ ತಗೊಳಲ್ಲ, ನಿಲ್ಸ್ಬಿಡಿ. ಯಾಕೆಂದ್ರೆ ನಾಗೇಂದ್ರಣ್ಣ ಏನ್ ತಪ್ಪು ಮಾಡಿಲ್ಲ ಸರ್. ಸುಮ್ನೆ ಯಾಕೆ ಸರ್ ರಾಜೀನಾಮೆ ಕೇಳೋದು? ರಾಜೀನಾಮೆ ತಗೊಳಂಗಿದ್ರೆ ಲಾಸ್ಟ್ ವೀಕ್ ಅಪಾಯಿಂಟ್ ಇರಕ್ ಮಾಡೋರು. ಸೊ ನಾಗೇಂದ್ರಣ್ಣನ್ ತಪ್ಪಿಲ್ಲ. ದಯವಿಟ್ಟು ಬಿಜೆಪಿ ST ಸಮುದಾಯವನ್ನ ಟಾರ್ಗೆಟ್ ಮಾಡೋದು ನಿಲ್ಲಿಸಬೇಕು ಅಂತ ವಿನಂತಿಸ್ತೀನಿ. ಮೊನ್ನೆ ನಮ್ಮ CM ಅವರು ಕೋಲಾರ ಚಿಕ್ಕಬಳ್ಳಾಪುರ MLA ಸರ್ ಸಭೆ ಕರೆದಿದ್ರು ಮೊನ್ನೆ ಮಧ್ಯಾಹ್ನ 2 ಗಂಟೆಗೆ. ಮೊದಲನೇದು ಎತ್ತಿನೊಳೆ 2027 ಡಿಸೆಂಬರ್ ಒಳಗೆ ನೀರು ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಮೊದಲನೇದು. ಎರಡನೇದು DCC ಬ್ಯಾಂಕ್ ಚುನಾವಣೆಗೆ ನಿರ್ದೇಶನ ಕೊಟ್ಟರು. ಮೂರನೇದು ಒಂದು 3 ಬೋರ್ಡ್ ಡೈರೆಕ್ಟರ್ಸ್, ಕೋಲಾರ್ಗೆ 2, ಚಿಕ್ಕಬಳ್ಳಾಪುರ. ಪ್ರಾಬಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಸುಬ್ಬರೆಡ್ಡಿ ಸಾಹೇಬ್ ಒಂದು ಒಳ್ಳೆ ಬೋರ್ಡ್ ಚೇರ್ಮನ್ ಆಗ್ಬೋದು. ಕೋಲಾರಕ್ಕೆ 2 ಇದು ಕೊಡ್ತಾರೆ. ಮತ್ತೆ 4ನೇ ವಿಚಾರ ಪಕ್ಷದ ಸಂಘಟನೆ ಮಾತಾಡಿದ್ವಿ. 5ನೇದು ಈ ಪಂಚಾಯತಿ ಮಟ್ಟದಲ್ಲಿ ಈಗ ಭಾರತ್ ಜೋಡೋ ಸಂಘ ಮಾಡಿದ್ವಿ, ಅದ್ರಲ್ಲಿ ಬಲವರ್ಧನೆ ಬಗ್ಗೆ ಚರ್ಚೆ ಆಯ್ತು. ಮತ್ತೆ ಪುಟ್ಟಸ್ವಾಮೇಗೌಡ ಸಾಹೇಬರು UGD ಹಣ ಕೇಳಿದ್ರು. ನಾನು ವಿಶ್ವೇಶ್ವರ ಜಲ ನಿಗಮದಿಂದ ಸ್ವಲ್ಪ ಅನುದಾನ ಕೇಳಿದೆ. ಹೂವಿನ ಮಾರ್ಕೆಟ್ ಬಗ್ಗೆ ನಮ್ಮ MC ಸುಧಾಕರ್ ಸಾಹೇಬರು ನಾವಿಬ್ರು ಪ್ರಸ್ತಾಪಿಸಿದ್ರು, ಈಗ ರಿಲೀಸ್ ಮಾಡ್ತೀವಿ ಅಂದಿದ್ದಾರೆ. ಮತ್ತೆ ಗಂಟ್ಲು ಮಲ್ಲಮ್ಮ ಬಗ್ಗೆ ಸುಬ್ಬಾರೆಡ್ಡಿ ಸಾಹೇಬರು ಪ್ರಸ್ತಾಪಿಸಿದ್ರು. ಎಲ್ಲ ಆಯ್ತು. ನಾವು ಮತ್ತೆ 28ರಲ್ಲಿ ನೀವೆಲ್ಲ ಗೆದ್ದು ಬರ್ಬೇಕು ಅಂತ ನಿರ್ದೇಶನ ಕೊಟ್ಟು ಅದ್ರ ಪ್ರಕಾರ ನಡ್ಕೊಂಡು ಸರ್. ಇಷ್ಟು ಚರ್ಚೆ ಆದ ಸಂಗತಿ.